ಸಿಂಪಲ್ ಆಗಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಸ್ಪರ್ಧೆಯಾದಂತಹ ನಟಿ ಸಿರಿ. ಸೊ ಈ ಒಂದು ವಿಡಿಯೋವನ್ನು ನೋಡ್ಕೊಂಬೋಣ ಬನ್ನಿ. ಮದುವೆ ತಯಾರಿ ಹೇಗಿತ್ತು, ಸೊ ಎಷ್ಟು ಸೆಲೆಬ್ರಿಟಿಗಳು ಬಂದಿದ್ರು, ಸೊ ಹೇಗಿದೆ ಮದುವೆಯ ಡೆಕೋರೇಷನ್, ಸಂಪೂರ್ಣ ಒಂದು ಚಿತ್ರಣವನ್ನು ನೋಡ್ಕೊಂಬೋಣ. ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ರಂಗೋಲಿ, ಮನೆಯೊಂದು, ಮೂರು ಬಾಗಿಲು, ಬದುಕು ಮುಂತಾದ ಧಾರಾವಾಹಿಗಳನ್ನು ಪ್ರೇಕ್ಷಕರ ಮನೆಗೆದ್ದಿರುವಂತಹ ಸಿರಿ ಬಿಗ್ ಬಾಸ್ ಸೀಸನ್ 10ರ ಈಗ ಅವರು ಸ್ಪರ್ಧಿ ಕೂಡ ಆಗಿದ್ರು. ಈಗ ಮದುವೆ ಆಗಿದ್ದಾರೆ. ಏನೋ ಯಾಕೆ ಮದುವೆ ಆಗಿಲ್ಲ ಎಂಬ ಪ್ರಶ್ನೆ ಅವರ ಫ್ಯಾನ್ಸ್ನಲ್ಲಿ ಪದೇ ಪದೇ ಕಾಡ್ತಾ ಇತ್ತು. ಈಗ ಸದ್ದಿಲ್ಲದೆ ಸಿಂಪಲ್ ಆಗಿ ಮದುವೆ ಆಗಿದ್ದಾರೆ ಸಿರಿ ಅವರಿಗೆ ಮೈತುಂಬ ಅರಿಶಿಣ ಹಚ್ಚಿರುವ ವಿಡಿಯೋ ವೈರಲ್ ಆಗಿದೆ. ಸೊ ಇದು ಸಿನಿಮಾ ಅಥವಾ ಧಾರಾವಾಹಿ ಶೂಟಿಂಗ್ ಇರಬಹುದು ಎಂದು ಎಲ್ಲರೂ ಭಾವಿಸಿದ್ರು. ಆದರೆ ಸಿರಿ ಅವರು ರಿಯಲ್ ಲೈಫ್ನಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಆದರೆ ಹುಡುಗ ಯಾರು ಎಂಬುದು ಇನ್ನೂ ಕೂಡ ರಿವೀಲ್ ಆಗಿಲ್ಲ. ಹಾಗೆ ಸಿರಿ ಕೂಡ ಇಲ್ಲಿಯೂ ಕೂಡ ಪೋಸ್ಟ್ ಶೇರ್ ಮಾಡಿಕೊಂಡಿಲ್ಲ. ಸಿರಿ ಅವರಿಗೆ ಈಗ 40 ವರ್ಷ ವಯಸ್ಸೆನ್ನಲಾಗಿದೆ. ಕೆಲವು ದಿನಗಳ ಹಿಂದೆ ಖಾಸಗಿ ಕನ್ನಡ ವಾಹಿನಿಯ ಒಂದು ರಾಮಾಚಾರಿ ಸೀರಿಯಲ್ನಲ್ಲಿ ನಟಿ ಬಣ್ಣ ಹಚ್ಚಿದ್ರು. ಈಗ ಪರಭಾಷೆಯ ಕಿರುತೆರೆಯಲ್ಲೂ ಕೂಡ ಮಿಂಚಿದ್ದಾರೆ. ಕೆಲ ಸಿನಿಮಾಗಳಲ್ಲಿ ಕೂಡ ಸಿರಿ ಅವರು ನಟಿಸಿದ್ದಾರೆ. 30 ವರ್ಷಗಳ ಕಾಲ ಕನ್ನಡ ಕಿರುತೆರೆಯಲ್ಲಿ ಸಿರಿವಂತೆಯಾಗಿ ಮೆರೆದ ಈ ಸಿರಿ ಯಾಕೆ ಮದುವೆ ಆಗಲಿಲ್ಲ ಎಂದು ನೆಟ್ಟಿಗರು ನಟಿಗೆ ಹಲವು ಬಾರಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸೊ ಸದ್ಯ ಇದೀಗ ಬಿಗ್ ಬಾಸ್ ವೇದಿಕೆಯಲ್ಲಿ ಈ ಬಗ್ಗೆ ಸಿರಿ ಮಾತನಾಡಿದ್ದು ಇದೆ. ಮದುವೆ ಬಗ್ಗೆ ಸಿರಿ ಮಾತನಾಡಿ, ನಟನೆಯಲ್ಲಿ ಇರುವುದರಿಂದ ನನ್ನನ್ನು ಅರ್ಥ ಮಾಡಿಕೊಳ್ಳುವ ಹುಡುಗ ಬೇಕು. ಈಗ ನನ್ನ ಮನೆಗೆ ಅಳಿಯ ಎನ್ನುವುದಕ್ಕಿಂತ ಮಗನಾಗಿ ಬರಬೇಕು. ತಂದೆ ಹೋದ ಮೇಲೆ ನಾವು ಹೆಣ್ಣು ಮಕ್ಕಳೇ ಇರುವುದು. ಮದುವೆ ನನಗೆ ನಿಜವಾಗ್ಲೂ ಬೇಕಾ ಎಂದು ಕೆಲವೊಮ್ಮೆ ಅನಿಸಿದಾಗ ನನಗೇನು ಮದುವೆ ಅವಶ್ಯ ಇದೆ ಎಂದು ಎನಿಸಲಿಲ್ಲ ಎಂದಿದ್ರು. ಮದುವೆ ಬಗ್ಗೆ ಸೇರಿ ಮಾತನಾಡಿ, ನಟನೆಯಲ್ಲಿ ಇರುವುದರಿಂದ ನನ್ನನ್ನು ಅರ್ಥ ಮಾಡಿಕೊಳ್ಳುವ ಹುಡುಗ ಬೇಕು. ಈಗ ನನ್ನ ಮನೆಗೆ ಹಳಿಯ ಎನ್ನುವುದಕ್ಕಿಂತ ಮಗನಾಗಿ ಬರಬೇಕು. ತಂದೆ ಹೋದ ಮೇಲೆ ನಾವು ಹೆಣ್ಣು ಮಕ್ಕಳು ಇರುವುದು. ಹಾಗಾಗಿ ಮದುವೆ ನಿಜವಾಗ್ಲೂ ಕೂಡ ಬೇಕಾ ಎನ್ನುವ ಕೆಲವೊಂದು ಪ್ರಶ್ನೆ ಕೂಡ ಅನಿಸ್ತಾ ಇರುತ್ತೆ ನನಗೆ ಎಂದು ಸಿರಿ ಅವರು ಹೇಳಿದ್ದಾರೆ. ಸದ್ಯ ಇದೀಗ ಬಿಗ್ ಬಾಸ್ ಮನೆಗೆ ಇವರ ವ್ಯಕ್ತಿತ್ವ ಹೊಂದುವುದಿಲ್ಲ, ಯಾವುದರಲ್ಲೂ ಕೂಡ ಅಷ್ಟಾಗಿ ತೊಡಸ್ಕೊಳ್ಳುವುದಿಲ್ಲ, ಟಾಸ್ಕ್ಗಳಲ್ಲಿ ಪರ್ಫಾರ್ಮೆನ್ಸ್ ಮಾಡಿಲ್ಲ, ಇಂಥ ಮಾತುಗಳನ್ನೆಲ್ಲ ಮನೆಯ ಸದಸ್ಯರಿಂದ ಕೇಳುತ್ತಲೇ ಬಿಗ್ ಬಾಸ್ ಸೀಸನ್ನ ಮುಕ್ಕಾಲು ದಾರಿಯನ್ನು ಕ್ಷಮಿಸಿ ಸಹಿ ಎನಿಸಿಕೊಂಡಿದ್ರು ಸಿರಿ. ಸದ್ಯ ಇದೀಗ ಸಿಂಪಲ್ ಆಗಿ ಮದುವೆಯನ್ನ ಆಗಿದ್ದಾರೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ವೀಕ್ಷಕರೇ. ಈ ಒಂದು ನವ ಜೋಡಿಗೆ ಶುಭ ಕೋರಿ ಅಂತ ಹೇಳ್ತಾ ಮತ್ತೊಮ್ಮೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ.